Hi all, welcome back to Hita Kitchen YouTube channel. ಫ್ರೆಂಡ್ಸ್, ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್. ಇವತ್ತು ಹೋಳಿ ಸೆಲೆಬ್ರೇಷನ್ ಇದು ಸಣ್ಣದಾಗಿ ಒಂದು ಬ್ಲಾಗ್ ಮಾಡ್ಕೊಳ್ವಾ ಅಂತ ಅಂದ್ಕೊಂಡೆ. ಹಾಗೆ ಬ್ಲಾಗ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸಾಯಂಕಾಲ ಆಗುವಾಗ ಎಲ್ಲರೂ ಸಡನ್ನಾಗಿ ಸೆಲೆಬ್ರೇಷನ್ ಮಾಡುವ ಅಂತೇಳಿ ಮಾತಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ. ಇಲ್ಲದಿದ್ದರೆ ಪ್ಲ್ಯಾನೇ ಇರಲಿಲ್ಲ. ಹಾಗೆ ನನಗೆ ಲಾಂಗ್ ಆಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಮತ್ತು ನೈಟ್ ಆಗಿಬಿಡ್ತದಲ್ಲ, ಕತ್ತಲೆ ಆದರೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಈಗಲೇ 4:30 ಕಳೆದಿದೆ. ಇನ್ನೂ ಸ್ನ್ಯಾಕ್ಸ್ ಮಾಡಬೇಕು, ಬೇಗ ಬೇಗ ಸ್ನ್ಯಾಕ್ಸ್ ಎಲ್ಲ ಮಾಡಿ ಸೆಲೆಬ್ರೇಷನ್ಗೆ ರೆಡಿ ಮಾಡಿಕೊಳ್ಬೇಕು. ಹಾಗೆ ಒಂದು ಸಣ್ಣದಾಗಿ ನಾನೊಂದು ಬ್ಲಾಗ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೀವು ಕೂಡ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡುವ ವಿಡಿಯೋವನ್ನು ಫುಲ್ಲಾಗಿ ವಾಚ್ ಮಾಡಿ ನನಗಿನ್ನೂ ಸಪೋರ್ಟ್ ಮಾಡಿ. ಹಾಗೆ ನಾವು ಇವತ್ತು ಹೇಗೆಲ್ಲ ಹೋಳಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ ಬನ್ನಿ ನೋಡುವ. ಫ್ರೆಂಡ್ಸ್, ಬಜ್ಜಿಗೆ ರೆಡಿ ಮಾಡ್ತಿದ್ದಾರೆ. ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡುವ ಬನ್ನಿ. ಅರುಣಕ್ಕ ಹಾಯ್ ಮಾಡೋ, ಇಂದ ಬೋಂಡ ಮಾಡೋ, ಸ್ವೀಟ್ ಕಾರ್ಟ್ ಮಾಡೋ. ಆನಿಯನ್ ಬಜ್ಜಿ, ಪೊಟೆಟೊ ಬಜ್ಜಿ ಎಲ್ಲ ರೆಡಿಯಾಗಿದೆ. ಮೆಣಸಿನಕಾಯಿ ಬಜ್ಜಿ ಕೂಡ ಮಾಡ್ತಿದ್ದಾರೆ. ಪಕ್ಕದ ರೂಮ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕಲರ್ ಎಲ್ಲ ಒಂದು ಬೌಲಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಕಲರೆಲ್ಲ ಹಾಕುವಾಗ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಎಲ್ಲಿ ಫೋನು ಜಾರಿ ಬೀಳ್ತದೆ, ನೀರೆಲ್ಲ ಚೇಪ್ತಾ ಇದ್ರಲ್ಲ. ಹಾಗೆ ನನ್ನ ಮಗ ನೋಡಿ ಅವನವನೇ ಕಲರ್ ಹಾಕ್ಕೊಳ್ತಾ ಇದ್ದಾನೆ. ಬಕೆಟ್ ನೀರು ತಂದು ಚೇಪ್ತಾ ಇದ್ರು. ಪೈಪಲ್ಲಿ ಬಕೆಟಲ್ಲಿ ಎಲ್ಲ ನೀರು ಹಾಕೋದು. ಸೆಲೆಬ್ರೇಷನ್ ಎಲ್ಲ ಆಗಿ ಲಾಸ್ಟಿಗೆ ಸ್ನ್ಯಾಕ್ಸ್ ತಿನ್ನುವ ಅಂತೇಳಿ ವಾಟರ್ ಮೆಲನ್ ಜ್ಯೂಸು, ಮೆಣಸಿನಕಾಯಿ ಬಜ್ಜಿ, ಆನಿಯನ್ ಬಜ್ಜಿ, ಪೊಟೆಟೊ ಬಜ್ಜಿ ವಿತ್ ಚಟ್ನಿ ಕೂಡ ಮಾಡ್ಕೊಂಡಿದ್ವಿ. ಎಂಜಾಯ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ಹೋಳಿ ಆಡುವಾಗ ತುಂಬ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ. ಹಾಗೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಇದೊಂದು ನನಗೊಂದು ಸೆಕೆಂಡ್ ಫ್ಯಾಮಿಲಿ ಇದ್ದ ಥರ. ಏನು ಪಾರ್ಟಿ ಏನಿದ್ರು ನಾವೆಲ್ಲರೂ ಸೇರಿಕೊಂಡು ಮಾಡಿಕೊಂಡು ತಿನ್ಕೊಂಡು ಜಾಲಿ ಮಾಡ್ಕೊಂಡಿರ್ತೇವೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.